ಫ್ರೆಂಡ್ಸ್, ನಾವಿವಾಗ 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೀವೇನು ಮಾಡಿ 2 ಚಾಪ್ಟರ್ದು ಎಲ್ಲ ಎಕ್ಸಸೈಸಸ್ನ ಪ್ಲೀಸ್ ಸಾಲ್ವ್ ಮಾಡಿ. ಯಾಕಂದರೆ ಇವಾಗ ಇನ್ನೂ ಕಾಲೇಜಸ್ ಯಾವಾಗ ರೀಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಈವನ್ ಅದು ರೀಓಪನ್ ಆದರೂ ಸಹ ಏನಾಗುತ್ತೆ, ಜಲ್ದಿ ಅವರು ಸಿಲೆಬಸ್ ಮುಗಿಸ್ಕೊಳ್ಳೋಕ್ಕೋಸ್ಕರ ಸ್ಪೀಡಾಗಿ ಹೋಗ್ಬೋದು. ಸೊ ಅದಕ್ಕೋಸ್ಕರ ನೀವು ಎಲ್ಲ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವುದಾದ್ರೂ ಕಾನ್ಸೆಪ್ಟ್ ತಿಳಿಲಿಲ್ಲ ಅಂತಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅದ್ರ ಬಗ್ಗೆ ಲೆಕ್ಚರಿಂಗ್ ತುಂಬ ಸಿಗುತ್ತೆ. ಸೊ ಇವಾಗ 3rd ಯೂನಿಟ್ ನೋಡೋಣ. ಸೊ ಇವಾಗ 3rd ಯೂನಿಟ್ಟು ಟೈಮ್ ಸೀರೀಸ್ ಅಂತ. ಇನ್ ದೀಸ್ ಡೇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ಸ್ ಬಿಫೋರ್ ಎಕನಾಮಿಸ್ಟ್ಸ್ ಆ್ಯಂಡ್ ಎ ಬಿಸ್ನೆಸ್ ಮೆನ್ ಇಸ್ ಟು ಮೇಕ್ ಎಸ್ಟಿಮೇಟ್ಸ್ ಫಾರ್ ದ ಫ್ಯೂಚರ್. So time series analysis plays an important role in economics, statistics and commerce. ಸೊ ಇವಾಗ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಮೆನ್ ಆಯಿತು ಅಥವಾ ಎಕನಾಮಿಸ್ಟ್ ಆಯಿತು, ಇವಾಗ ಅವ್ರು ಯಾವುದೇ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಿರ್ಬೋದು ಅಥವಾ ಅವ್ರು ಏನೋ ಒಂದು ಟ್ರೆಂಡನ್ನು ತರ್ತಿರ್ಬೋದು. ಸೊ ಅವ್ರಿಗೆ ಏನಾಗುತ್ತೆ, ನಾವಿವಾಗ ತರೋ ಟ್ರೆಂಡು ಅಥವಾ ನಾವು ಲಾಂಚ್ ಮಾಡೋ ಪ್ರಾಡಕ್ಟು ಇವಾಗ ಮುಂದೆ ಮಾರ್ಕೆಟಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಅವ್ರಿಗೆ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಹೌದಲ್ವಾ? ಇವಾಗ ಟ್ರೆಂಡ್ ಇವಾಗ ಎಷ್ಟು ಬೇಗ ಚೇಂಜ್ ಆಗ್ತಿರುತ್ತೆ. ಸೊ ಇವಾಗ ನಾವೀಗ ಲಾಂಚ್ ಮಾಡಿದರೆ ಅದು ಇನ್ನೂ ಅದರ ವ್ಯಾಲಿಡಿಟಿ ಎಷ್ಟು ಬರ್ಬೋದು, ಅದರದ್ದು ಎಷ್ಟು ವರ್ಷದ ತನಕ ನಮ್ಮ ಪ್ರಾಡಕ್ಟು ಕಂಪ್ಲೀಟಾಗಿ ಮಾರ್ಕೆಟಲ್ಲಿ ಇರುತ್ತೆ ಅಂತ ಕೂಡ ಅವ್ರಿಗೆ ಟೈಮ್ ಅನಾಲಿಸಿಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ? ಎಕನಾಮಿಸ್ಟ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಎಕನಾಮಿಕ್ಸ್ ಮ್ಯಾನೇಜ್ ಮಾಡೋದ್ರಲ್ಲಾಯಿತು, ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಕಾಮರ್ಸಲ್ಲಿ ಕೂಡ ಟೈಮ್ ಅನಾಲಿಸಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಅನಾಲಿಸಿಸ್ ಆಫ್ ಟೈಮ್ ಸಿರೀಸ್ ಈಸ್ ಡನ್ ಮೇನ್ಲಿ ಫಾರ್ ದ ಪರ್ಪಸ್ ಆಫ್ ಫೋರ್ಕಾಸ್ಟ್ಸ್ ಆ್ಯಂಡ್ ಫಾರ್ ಇವ್ಯಾಲ್ಯುಯೇಟಿಂಗ್ ಫ್ರಮ್ ದ ಪಾಸ್ಟ್ ಪರ್ಫಾರ್ಮೆನ್ಸ್. ಟು ಎಸ್ಟಿಮೇಟ್ ಫಾರ್ ದ ಫ್ಯೂಚರ್, ದ ಫಸ್ಟ್ ಸ್ಟೆಪ್ ಈಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ದ ಪಾಸ್ಟ್. ಸೊ ದ ಡೇಟಾ ಈಸ್ ಅಬ್ಸರ್ವ್ಡ್, ಕಲೆಕ್ಟೆಡ್ ಆ್ಯಂಡ್ ರೆಕಾರ್ಡೆಡ್ ಆಟ್ ದ ಸಕ್ಸೆಸಿವ್ ಇಂಟರ್ವಲ್ಸ್ ಆಫ್ ಟೈಮ್. ಸಚ್ ಡೇಟಾ ಆರ್ ಕಾಲ್ಡ್ ಟೈಮ್ ಸಿರೀಸ್ ಡೇಟಾ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ನಾವು ಅನಾಲಿಸಿಸ್ ಅಂದರೆ ನಾವು ಈ ಅನಾಲಿಸಿಸ್ ಯಾಕೆ ಮಾಡ್ತೇವೆ ಅಂದರೆ ಟು ಎಸ್ಟಿಮೇಟ್ ಫಾರ್ ದ ಫ್ಯೂಚರ್, ಅಂದರೆ ಫ್ಯೂಚರಲ್ಲಿ ನಮಗೆ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ನಾವು ಫ್ಯೂಚರಲ್ಲಿ ಪ್ರೆಡಿಕ್ಟ್ ಮಾಡಬೇಕಾದ್ರೆ ನಮಗೆ ಮೊದಲು ಪಾಸ್ಟಲ್ಲಿ ಇದು ಯಾವ ಥರ ಇತ್ತು ಅನ್ನೋದು ಗೊತ್ತಿರಬೇಕಲ್ವಾ? ಇವಾಗ ಅಂದರೆ ಗೋಲ್ಡ್ ರೇಟೇ ತೊಗೊಳ್ರಿ, ಇವಾಗ ಗೋಲ್ಡ್ ರೇಟು ಫ್ಯೂಚರಲ್ಲಿ ಎಷ್ಟಾಗಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡಬೇಕಂತಂದರೆ ನಮಗೆ ಪಾಸ್ಟ್ ಡೇಟಾ ಗೊತ್ತಿರಬೇಕು. ಅಂದರೆ ಹಿಂದೆ ಯಾವ ಥರ ಇತ್ತು ಇದು ಅಂತ. ಸೊ ಹಿಂದೆ ಯಾವ ಥರ ಇತ್ತು ಇದು ಗೋಲ್ಡ್ ರೇಟ್ ಅಂತ ಗೊತ್ತಾದರೆ ನಾವು ಈ ಪೀರಿಯಡ್ಗೆ ಕಂಪೇರ್ ಮಾಡ್ಬೋದು. ಸೊ ಹಾಗೆ ಗೊತ್ತಿರುತ್ತಲ್ಲ, ಆವಾಗ ನಾವೇನು ಮಾಡ್ಬೋದು, ಈ ಪೀರಿಯಡಿಂದ ಮುಂದಿನ ಪೀಳಿಗೆ ಅಂದರೆ ಮುಂದಿನ ಫ್ಯೂಚರಲ್ಲಿ ಎಷ್ಟಿರ್ಬೋದು ಇದು ಗೋಲ್ಡ್ ರೇಟ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಮೇನ್ ಏನಾಗುತ್ತೆ, ಟು ಎಸ್ಟಿಮೇಟ್ ಫಾರ್ ದ ಫ್ಯೂಚರ್ ದ ಡೇಟಾ ಫ್ರಮ್ ದ ಪಾಸ್ಟ್ ಏನಾಗುತ್ತೆ, ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಏನು ಮಾಡ್ತೀವಿ, ಆ ಡೇಟಾವನ್ನು ಅಬ್ಸರ್ವ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಆ್ಯಂಡ್ ದ ಡೇಟಾ ಈಸ್ ರೆಕಾರ್ಡೆಡ್ ಆ್ಯಟ್ ಸಕ್ಸೆಸಿವ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಅದನ್ನು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ನಾವು ಆ ಡೇಟಾವನ್ನು ಕಲೆಕ್ಟ್ ಮಾಡ್ತೇವೆ. ಸಚ್ ಡೇಟಾ ಆರ್ ಕಾಲ್ಡ್ ಟೈಮ್ ಸಿರೀಸ್ ಡೇಟಾ. ಸೊ ಆ ಡೇಟಾಗೆ, ಆ ಮಾಹಿತಿಗೆ ನಾವು ಏನಂತ ಹೇಳ್ತೇವೆ, ಟೈಮ್ ಸಿರೀಸ್ ಡೇಟಾ ಅಂತ ಹೇಳ್ತೇವೆ. ಅಂದರೆ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ. ಆ ರೆಗ್ಯುಲರ್ ಇಂಟರ್ವಲ್ ಅಂದರೆ ಇವಾಗ 1 ವರ್ಷಕ್ಕೆ ನಾವು ತೊಗೊಳ್ತಾ ಹೋಗ್ಬೋದು, ಅಥವಾ 5 ವರ್ಷಕ್ಕೊಮ್ಮೆ ತೊಗೊಳ್ಬೋದು, 10 ವರ್ಷ ತೊಗೊಳ್ಬೋದು, ಅಥವಾ ಅದು ಡೇ ಬೈ ಡೇ ಆಗ್ತಿರ್ಬೋದು. ಸೊ ಒಟ್ಟು ರೆಗ್ಯುಲರ್ ಸಕ್ಸೆಸಿವ್ ಇಂಟರ್ವಲ್ಸ್ ಆಫ್ ಟೈಮ್ ಅಂದರೆ ಒಟ್ಟು ಒಂಥರ ಹೆಂಗಿರುತ್ತೆ, ಈಕ್ವಲ್ ಪೀರಿಯಡ್ ಇರುತ್ತೆ, ಹಾಗೆ ನಾವು ಡೇಟಾ ತಗೊಳ್ತಾ ಹೋಗ್ತೇವೆ. ಮೀನಿಂಗ್: arrangement of statistical data in chronological order or in an accordance with time is known as time series. ಸೊ ಟೈಮ್ ಸಿರೀಸ್ ಅಂದ್ರೇನು, ಡೇಟಾವನ್ನು ನಾವು ಅಂದರೆ ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನು ನಾವು ಅರೇಂಜ್ ಮಾಡ್ತೀವಿ. ಯಾವ ಥರ? ಇನ್ ದ ಕ್ರೊನೊಲಾಜಿಕಲ್ ಆರ್ಡರ್. ಅಂದರೆ ಇವಾಗ ಸೆನ್ಸಸ್ನೇ ತಗೊಳ್ಳಿ, ಅಂದರೆ ಜನಗಣತಿಯನ್ನು ತಗೊಳ್ಳಿ, ಅಂದರೆ 10 ವರ್ಷಕ್ಕೊಮ್ಮೆ ಮಾಡ್ತೇವಲ್ಲ. ಸೊ ಇವಾಗ 1971ನಲ್ಲಿ ಹೆಂಗಿತ್ತು, 81ನಲ್ಲಿ ಹೆಂಗಿತ್ತು, 91, 2001, 2011 ಹೀಗೆ ಯಾವ ಥರ ಇತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತ ನಾವು ಕ್ರೊನೊಲಾಜಿಕಲ್ ಆರ್ಡರಲ್ಲಿ ನಾವು ಅದನ್ನು ಅರೇಂಜ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೇವೆ, ಟೈಮ್ ಸಿರೀಸ್ ಅಂತ ಹೇಳ್ತೇವೆ. ಅದು ಗ್ರೂಪ್ ಆಫ್ ಅಬ್ಸರ್ವೇಷನ್ಸ್ಗೆ ಟೈಮ್ ಸಿರೀಸ್ ಅಂತ ಹೇಳ್ತೇವೆ. ಅದೇ ಆ ಡೇಟಾ ಏನಿರುತ್ತಲ್ಲ ಆ ಸಿರೀಸಲ್ಲಿ, ಅದಕ್ಕೆಲ್ಲ ನಾವೇನಂತ ಹೇಳ್ತೇವೆ, ಟೈಮ್ ಸಿರೀಸ್ ಡೇಟಾ ಅಂತ ಹೇಳ್ತೇವೆ. ಅಂದರೆ ಇವಾಗ ಹಾಗೆ ನಾನು ರಫಾಗಿ ಕ್ಯಾಲ್ಕುಲೇಷನ್ ಕೊಡಬೇಕಂದ್ರೆ, ಇವಾಗ 1971ನಲ್ಲಿ 100 crore ಇತ್ತು, ಆಮೇಲೆ 120, 130, 170 ಹೀಗೆ ಬರುತ್ತಲ್ಲ.
ಸೊ ಆ ಪೂರಾ ಸೀರೀಸಿಗೆ ಏನು ಬರುತ್ತಲ್ಲ ಅಂದರೆ ಇವಾಗ 120, 130, 140, 170, 190 ಈ ಥರ ಸೀರೀಸ್ ಏನಿರುತ್ತೆ ಅದು ಕಂಪ್ಲೀಟ್ ಸೀರೀಸ್ಗೆ, ಆ ಕಂಪ್ಲೀಟ್ ಡೇಟಾಗೆ ಟೈಮ್ ಸೀರೀಸ್ ಅಂತೇವೆ. ಮತ್ತು ಅದರಲ್ಲಿರ್ತಕ್ಕಂಥ ಡೇಟಾಗೆ ಅಂದರೆ 190, 170 ಅವಕ್ಕೆಲ್ಲ ನಾವೇನಂತ ಹೇಳ್ತೇವೆ, ಟೈಮ್ ಸೀರೀಸ್ ಡೇಟಾ ಅಂತ ಹೇಳ್ತೇವೆ. When numerical data are observed at different points of time, the set of observations is known as time series. ಸೊ ಆ ಕಂಪ್ಲೀಟ್ ಸೆಟ್ ಆಫ್ ಅಬ್ಸರ್ವೇಷನ್ಸ್ಗೆ ಏನಿರುತ್ತಲ್ಲ ಅಂದರೆ ಯಾವ ಇಯರ್ನಲ್ಲಿ ಎಷ್ಟೆಷ್ಟಿತ್ತು ಅದನ್ನೆಲ್ಲ ಕೂಡ ನಾವು ಕಲೆಕ್ಟ್ ಮಾಡಿದಾಗ ಆ ಪೂರ ಒಂದು ಸೆಟ್ಟಿಗೆ ಅಂದರೆ ಪೂರ ಸೀರೀಸ್ಗೆ ಏನಂತ ಹೇಳ್ತೇವೆ, ಟೈಮ್ ಸೀರೀಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಅಬ್ಸರ್ವ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಸೇಲ್ಸ್, ಪಾಪ್ಯುಲೇಷನ್, ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್ ಎಕ್ಸೆಟ್ರಾ at different points of time, say over the last 5 or 10 years, the set of observations constitute time series. ಸೊ ಈಗ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನ್ನೇ ತೊಗೊಳ್ಬೋದು, ಅಂದರೆ ಈ ವರ್ಷ ಇಷ್ಟಿದೆ, ಮುಂದಿನ ವರ್ಷ ಇಷ್ಟಿತ್ತು, ಹಿಂದಿನ ವರ್ಷ ಅಷ್ಟಿತ್ತು. ಸೊ ಆ ಪೂರ ಸೀರೀಸ್ಗೆಲ್ಲ ಏನು ಹೇಳ್ತೇವೆ, ಟೈಮ್ ಸೀರೀಸ್ ಅಂತ ಹೇಳ್ತೇವೆ. Here the time is the most important factor because the variable is related to time, which may be an hour, a day, a week, a month or a calendar year. ಸೊ ಇವಾಗ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಯಾವ ಟೈಮ್ಗೆ ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ ಅನ್ನೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೇಟಾ. ನಾವು ಯಾವುದಕ್ಕೋಸ್ಕರ ಆ ಡೇಟಾ ಕಲೆಕ್ಟ್ ಮಾಡ್ತೀವಿ, ಯಾವುದ್ರದ್ದು ಟೈಮ್ ಸೀರೀಸ್ ನಾವು ಕನ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಅದರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ ಟೈಮ್ ಅಂದರೆ ಯೂಶ್ವಲಿ ನಾವು ಹೆಂಗೆ ತೊಗೊಳ್ತೇವೆ, ಒಂದೊಂದು ಸಲ ಅದು ವರ್ಷಕ್ಕೊಮ್ಮೆ ಕಲೆಕ್ಟ್ ಮಾಡ್ತಿರ್ಬೋದು, ಅಥವಾ 5 ವರ್ಷಕ್ಕೊಮ್ಮೆ ಕಲೆಕ್ಟ್ ಮಾಡ್ತಿರ್ಬೋದು, ಅಥವಾ 10 ವರ್ಷಕ್ಕೊಮ್ಮೆ, ಆರ್ ಇಟ್ ಮೇ ಬಿ ಅನ್ ಅವರ್ ಇರ್ಬೋದು, ಒಂದು ಅವರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ಬೋದು, ಅಥವಾ ಡೇ, ಅ ವೀಕ್, ಅ ಮಂತ್ ಆರ್ ಅ ಕ್ಯಾಲೆಂಡರ್ ಇಯರ್ ಕೂಡ ಆಗಿರ್ಬೋದು ಟೈಮ್ ಅಂದರೆ. ಸೊ ಇವಾಗ ಟೈಮ್ ಸೀರೀಸ್ಗೆ ಬೇರೆ ಬೇರೆ ಸ್ಟ್ಯಾಟಿಸ್ಟಿಷನ್ಸು ಬೇರೆ ಬೇರೆ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರದ್ದು ಮೀನಿಂಗು ಒಂದೇ, ಬಟ್ ದ ವೇ ಆಫ್ ಡಿಫೈನಿಂಗ್ ದ ಥಿಂಗ್ ಈಸ್ ಡಿಫ್ರೆಂಟ್. ಸೊ ಈಗ ಅ ಟೈಮ್ ಸೀರೀಸ್ ಈಸ್ ಅ ಸೆಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅಬ್ಸರ್ವೇಷನ್ಸ್ ಅರೇಂಜ್ಡ್ ಇನ್ ಕ್ರೊನೊಲಾಜಿಕಲ್ ಆರ್ಡರ್. ಬೈ ಹೂಮ್ ದಿಸ್ ಸ್ಟೇಟ್ಮೆಂಟ್ ಈಸ್ ಬೈ ಮಾರಿಸ್ ಹ್ಯಾಂಬರ್ಗ್ ಅಂತ. ಸೊ ಮಾರಿಸ್ ಹ್ಯಾಂಬರ್ಗ್ ಏನು ಹೇಳ್ತಾರೆ, ಆ ಸ್ಟ್ಯಾಟಿಸ್ಟಿಕಲ್ ಅಬ್ಸರ್ವೇಷನ್ನು ವೆನ್ ಇಟ್ ಈಸ್ ಅರೇಂಜ್ಡ್ ಇನ್ ಕ್ರೊನೊಲಾಜಿಕಲ್ ಆರ್ಡರ್. ಸೊ ಆ ಡೇಟಾಗೆ ನಾವೇನಂತ ಹೇಳ್ತೇವೆ, ಟೈಮ್ ಸೀರೀಸ್ ಅಂತ ಹೇಳ್ತಾರೆ. ಯಾರು, ಮಾರಿಸ್ ಹ್ಯಾಂಬರ್ಗ್. ಮತ್ತು ಅ ಟೈಮ್ ಸೀರೀಸ್ ಕನ್ಸಿಸ್ಟ್ ಆಫ್ ಡೇಟಾ ಅರೇಂಜ್ ಕ್ರೊನೊಲಾಜಿಕಲಿ. ಸೊ ಟೈಮ್ ಸೀರೀಸ್ ಅಂದರೆ ಏನಿರುತ್ತೆ, ಡೇಟಾ ಕ್ರೊನೊಲಾಜಿಕಲ್ ಆಗಿ ಅರೇಂಜ್ ಆಗಿರುತ್ತೆ, ಅದಕ್ಕೆ ನಾವೇನಂತ ಹೇಳ್ತೇವೆ, ಟೈಮ್ ಸೀರೀಸ್ ಅಂತ. ದಿಸ್ ಸ್ಟೇಟ್ಮೆಂಟ್ ಈಸ್ ಬೈ ಕ್ರಾಕ್ಸ್ಟನ್ ಆ್ಯಂಡ್ ಕೌಡೆನ್. A time series consists of statistical data which are collected, recorded, observed over successive increments. ಸೊ ಸಕ್ಸೆಸಿವ್ ಇನ್ಕ್ರಿಮೆಂಟ್ಸ್ ಅಂದರೆ ಇವಾಗ ಒಟ್ಟಂದರೆ ಹೆಚ್ಚಿಗೆ ಆಗ್ತಾ ಹೋಗೋದು ಇಯರ್ಗೆ, ಅಂದರೆ ಇಯರ್ ಬೈ ಇಯರ್ ಡೇಟಾ ಕಲೆಕ್ಟ್ ಮಾಡ್ತಿರ್ಬೋದು, ಅವರ್ ಬೈ ಅವರ್ ಅಂದರೆ ಹೆಚ್ಚಿಗೆ, ಅಂದರೆ ಇವಾಗ 4 o'clock, 5 o'clock, 6 o'clock ಈ ಥರ, ಅಥವಾ 2010, 2011, 2012 ಹೀಗೆ ಸಕ್ಸೆಸಿವ್ ಪೀರಿಯಡ್ಗೆ ನಾವು ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ. ದೇ ಆರ್ ಅಬ್ಸರ್ವ್ಡ್, ಕಲೆಕ್ಟೆಡ್ ಆ್ಯಂಡ್ ದೇ ಆರ್ ರೆಕಾರ್ಡೆಡ್ ಮಾಡ್ತೀವಲ್ಲ. ಸೊ ಅದಕ್ಕೇನಂತ ಹೇಳ್ತಾರೆ ಇವರು, ಟೈಮ್ ಸೀರೀಸ್ ಅಂತ ಹೇಳ್ತಾರೆ. ಯಾರು, ಪ್ಯಾಟರ್ಸನ್. ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಅ ಟೈಮ್ ಸೀರೀಸ್ ಆರ್. ಸೊ ನಮಗೆ ಟೈಮ್ ಸೀರೀಸ್ ಬೇಕು ಅಂದರೆ ಆ ಕಂಪ್ಲೀಟ್ ಡೇಟಾ ಇರೋದಂಥ ಸೀರೀಸ್ ಇರುತ್ತಲ್ಲ, ಅದಕ್ಕೆ ಟೈಮ್ ಸೀರೀಸ್ ಅಂತೇವೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದು ಬೇಕಂದರೆ ನಮಗೆ ಏನೇನೆಲ್ಲ ಡೇಟಾ ಬೇಕಾಗುತ್ತೆ ಮೇನ್ ಆ ಟೈಮ್ ಸೀರೀಸ್ ಫಾರ್ಮ್ ಮಾಡಲಿಕ್ಕೆ. ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ವೇರಿಯಸ್ ವ್ಯಾಲ್ಯೂಸ್ ಮಸ್ಟ್ ಬಿ ಈಕ್ವಲ್. ಸೊ ಇವಾಗ ನಾವು ವೀಟ್ ಪ್ರೊಡಕ್ಷನ್ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಇವಾಗ ವರ್ಷ ನಮಗೆ ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನಮಗೆ ಮೇನ್ ಏನಿರಬೇಕು, ಟೈಮ್ ಗ್ಯಾಪ್ ಏನಿರಬೇಕು, ಈಕ್ವಲ್ ಇರಬೇಕು ಒಂದು ಸೀರೀಸ್ ಫಾರ್ಮ್ ಮಾಡಲಿಕ್ಕೆ. ಇವಾಗ ಒಂದು ಸೀರೀಸು ವೀಟ್ ಪ್ರೊಡಕ್ಷನ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಇವಾಗ 2000 ಎಷ್ಟಿದೆ, 2001 ಎಷ್ಟಿದೆ, 2002 ಎಷ್ಟಿದೆ, 3 ಎಷ್ಟಿದೆ, ಹೀಗೆ ಟೈಮ್ ಗ್ಯಾಪ್ ಇರುತ್ತಲ್ಲ. ಇವಾಗ 2000 ಮತ್ತು 2001 1 year ಗ್ಯಾಪು, ಅದೇ ಥರ 2001 ಆ್ಯಂಡ್ 2002 1 year ಗ್ಯಾಪ್ ಹಿಂಗಿರಬೇಕು. ಅದು ಬಿಟ್ಟು ಇವಾಗ 2000 ಇರುತ್ತೆ, ಆಮೇಲೆ 2002 ಡೇಟಾ ಎಷ್ಟಿದೆ, ಅದ ನಂತರ 2010 ಡೇಟಾ ಎಷ್ಟು, ಅದ ನಂತರ 2011 ಡೇಟಾ ಎಷ್ಟು. ಸೊ ಇಲ್ಲಿ ಟೈಮ್ ಗ್ಯಾಪ್ ಏನಿರಲ್ಲ, ಈಕ್ವಲ್ ಇರಲ್ಲ ಅಲ್ವಾ. ಸೊ ಈ ಥರ ಇರಬಾರ್ದು. ಸೊ ಮೇನ್ ರಿಕ್ವೈರ್ಮೆಂಟ್ ಏನು, ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಸೊ ನಮಗೆ ಡೇಟಾ ಸಿಕ್ಕರೆ ನಾವು ಅದನ್ನು ಯಾವ ಥರ ಟೈಮ್ ಸೀರೀಸ್ ಫಾರ್ಮ್ ಮಾಡಬೇಕು, ಎರಡು ಡೇಟಾ ಇದ್ದರೆ ಅದರದ್ದು ಟೈಮ್ ಸೀರೀಸ್ ಗ್ಯಾಪು ಈಕ್ವಲ್ ಇರಬೇಕು. ಅಂದರೆ ಪೂರ ಕಂಪ್ಲೀಟ್ ಟೈಮ್ ಸೀರೀಸಲ್ಲಿ ಯಾವುದ್ಯಾವ್ದು ಡೇಟಾ ನಾವು ಯಾವ ಇಯರ್ನಲ್ಲಿ ಕಲೆಕ್ಟ್ ಮಾಡಿರ್ತೀವೋ ಅಥವಾ ಯಾವ ಅವರ್, ಅ ಡೇ, ಅದೆಲ್ಲ ಏನಿರಬೇಕು, ಟೈಮ್ ಗ್ಯಾಪ್ ಈಕ್ವಲ್ ಇರಬೇಕು.
ಇಟ್ ಮಸ್ಟ್ ಕನ್ಸಿಸ್ಟ್ ಆಫ್ ಹೋಮೋಜಿನಿಯಸ್ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ಅಂದರೆ ಇವಾಗ ಟೈಮ್ ಸೀರೀಸಲ್ಲಿ ಹೆಂಗಿರಬೇಕು, ಹೋಮೋಜಿನಿಯಸ್ ವ್ಯಾಲ್ಯೂಸ್ ಇರಬೇಕು, ಅಂದರೆ ಒಂದೇ ಥರ ವ್ಯಾಲ್ಯೂಸ್ ಇರಬೇಕು. ಅಂದರೆ ಇವಾಗ ಆ ಟೈಮ್ ಸೀರೀಸಲ್ಲಿ ನಾವು ವೀಟ್ ಪ್ರೊಡಕ್ಷನ್ ಬರಿತಾ ಇದ್ದೀವಿ ಅಂದರೆ ಆ ವೀಟ್ ಪ್ರೊಡಕ್ಷನ್ ಎಷ್ಟಾಯಿತು ಅಂತ ಬರಿತಿದ್ದೇವೆ. ಸೊ ಸಡನ್ನಾಗಿ ಅಲ್ಲಿ ಎಲ್ಲೋ ನಾವು ಜಾವರ್ ಪ್ರೊಡಕ್ಷನ್ ಅಥವಾ ಪಲ್ಸಸ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ಬರಿಬಾರ್ದು. ಸೊ ಓನ್ಲಿ ಏನಿರಬೇಕು, ಹೋಮೋಜಿನಿಯಸ್ ವ್ಯಾಲ್ಯೂಸ್ ಇರಬೇಕು. ಇವಾಗ ಒಂದರ ಸಲುವಾಗಿ ನಾವು ಟೈಮ್ ಸೀರೀಸ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಅಂದರೆ ಅದರ ವ್ಯಾಲ್ಯೂಸ್ ಮಾತ್ರ ಆ ಟೈಮ್ ಸೀರೀಸಲ್ಲಿ ಇರಬೇಕು. ಡೇಟಾ ಮಸ್ಟ್ ಬಿ ಅವೈಲೇಬಲ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಮತ್ತು ನಾವು ಟೈಮ್ ಸೀರೀಸಲ್ಲಿ ಹಾಕಿರುವಂಥ ಡೇಟಾ ಅದು ಯಾವಾಗಲೂ ಅವೈಲೇಬಲ್ ಇರಬೇಕು ಅಂತ. A graphical representation of time series data is called histogram. ಸೊ ನೀವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಿಸ್ಟೋಗ್ರಾಮ್ ಈಸ್ ಡಿಫ್ರೆಂಟ್ ಆ್ಯಂಡ್ ಹಿಸ್ಟೋರಿಗ್ರಾಮ್ ಈಸ್ ಡಿಫ್ರೆಂಟ್. ಸೊ ಹಿಸ್ಟೋರಿಗ್ರಾಮ್ ಅಂದ್ರೇನು, ಈ ಟೈಮ್ ಸೀರೀಸ್ ಡೇಟಾ ಏನಿರುತ್ತಲ್ಲ ಅದನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡೋದಕ್ಕೆ ಏನಂತ ಹೇಳ್ತೀವಿ, ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೇವೆ. ಸೊ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಟೈಮ್ ಸೀರೀಸ್ ಡೇಟಾ ಈಸ್ ಕಾಲ್ಡ್ ಹಿಸ್ಟೋರಿಗ್ರಾಮ್. ಯೂಸಸ್ ಆಫ್ ಟೈಮ್ ಸೀರೀಸ್. ಸೊ ಈ ಟೈಮ್ ಸೀರೀಸ್ ಎದಕ್ಕೆ ಯೂಸ್ ಆಗುತ್ತೆ ನಮಗೆ, ಇಟ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಇವಾಗ ನಮಗೆ ಡೇಟಾ ಅವೈಲೇಬಲ್ ಇತ್ತಂದರೆ ನಾವು ಬಿಸ್ನೆಸ್ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಮಾಡ್ಕೊಳ್ಬೋದು. ಅಂದರೆ ಟ್ರೆಂಡ್ ಏನಂತ ಅಂದರೆ ಪಾಸ್ಟಲ್ಲಿ ಹಿಂಗಿತ್ತು, ಇವಾಗ ಹಿಂಗೆ ಪ್ರೆಸೆಂಟ್ ಹಿಂಗಿದೆ, ಫ್ಯೂಚರಲ್ಲಿ ಹಿಂಗಾಗ್ಬೋದು ಅಂತ ನಾವು ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಬೋದು. ಆ ಟೈಮ್ ಸೀರೀಸ್ ಇತ್ತಂದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಫೋರ್ಕಾಸ್ಟಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ನಾವು ಮುಂದೆ ಪ್ಲ್ಯಾನ್ ಮಾಡ್ಬೋದು. ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಎಲ್ಲ ಅವರು ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಕೂಡ ಈ ಟೈಮ್ ಸೀರೀಸ್ ಯೂಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪಾಸ್ಟ್ ಬಿಹೇವಿಯರ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಇನ್ ಎಸ್ಟಿಮೇಟಿಂಗ್ ದ ಫ್ಯೂಚರ್ ಬಿಹೇವಿಯರ್. ಸೊ ಇದರಿಂದ ಟೈಮ್ ಸೀರೀಸಿಂದ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಪಾಸ್ಟ್ ಬಿಹೇವಿಯರ್ ಕೂಡ ಗೊತ್ತಾಗುತ್ತಾ, ಬಿಕಾಸ್ ನಮಗೆ ಪಾಸ್ಟ್ ಡೇಟಾ ಕೂಡ ಅಲ್ಲಿರುತ್ತೆ ಆ್ಯಂಡ್ ಫ್ಯೂಚರ್ ಡೇಟಾ ಕೂಡ ಅಲ್ಲಿರುತ್ತೆ. ಸೊ ಪಾಸ್ಟ್ ಡೇಟಾ ಹೆಂಗಿತ್ತು ಅಂತ ಕೂಡ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು, ಮತ್ತು ಫ್ಯೂಚರಲ್ಲಿ ಏನು ಡೇಟಾ ಬರ್ಬೋದು ಅಂತ ಕೂಡ ನಾವು ಅದನ್ನು ಎಸ್ಟಿಮೇಟ್ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು. ಕಂಪ್ಯಾರಿಸನ್ ಬಿಟ್ವೀನ್ ಡೇಟಾ ಆಫ್ ಒನ್ ಪೀರಿಯಡ್ ವಿತ್ ದ್ಯಾಟ್ ಆಫ್ ಅನದರ್ ಪೀರಿಯಡ್ ಇಸ್ ಪಾಸಿಬಲ್. ಸೊ ನಮಗೆ ಕಂಪ್ಲೀಟ್ ಅಂದರೆ ಟೈಮ್ ಸೀರೀಸ್ ಇತ್ತಂದರೆ ಈ ಇಯರ್ನಲ್ಲಿ ಎಷ್ಟಿತ್ತು ಅಥವಾ ಆ ನೆಕ್ಸ್ಟ್ ಇಯರ್ನಲ್ಲಿ ಹೆಂಗಿತ್ತು, ಪ್ರೀವಿಯಸ್ ಇಯರಲ್ಲಿ ಹೆಂಗಿತ್ತು, ಸೊ ನಮಗೆ ಎರಡು ಡೇಟಾ ಮಿಡಲ್ಲು ಕಂಪ್ಯಾರಿಸನ್ ಮಾಡಬಹುದು. ವಿ ಕ್ಯಾನ್ ಇವ್ಯಾಲ್ಯುಯೇಟ್ ದ ಪ್ರೋಗ್ರೆಸ್ ಇನ್ ಎನಿ ಫೀಲ್ಡ್ ಆಫ್ ಇಕನಾಮಿಕ್ ಆ್ಯಕ್ಟಿವಿಟಿ. ಸೊ ನಮಗೆ ಪ್ರೋಗ್ರೆಸ್ ಆಗಿದೆಯಾ ಇಲ್ವಾ ಅಂತ ಕೂಡ ನಾವು ಅದನ್ನು ಅನಲೈಸ್ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು ಅಂತ. ವಿ ಕ್ಯಾನ್ ಇವ್ಯಾಲ್ಯುಯೇಟ್ ಇಟ್. Components of time series. So time series the components. The observations of time series are affected by so many factors. The effect of these factors can be classified into four main categories which are called as the components of time series. So components of time series ಅಂದರೆ ಆವಾಗ ಟೈಮ್ ಸೀರೀಸು ಇಟ್ ಈಸ್ ಅಫೆಕ್ಟೆಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್ ಅಲ್ವಾ. ಅಂದರೆ ಇವಾಗ ಟೈಮ್ ಸೀರೀಸಲ್ಲಿ ಡೇಟಾ ಹೆಂಗಿರುತ್ತೆ ಅದು ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಇವಾಗ ಎಕನಾಮಿಕಲ್ ಆಗಿ ಒಂದೊಂದ್ಸಲ ಸ್ಟೇಬಲ್ ಇರುತ್ತೆ, ಒಂದೊಂದ್ಸಲ ಸ್ಟೇಬಲ್ ಇರೋದಿಲ್ಲ, ಮತ್ತು ಒಂದೊಂದ್ಸಲ ಹಿಂಗೆ ಏನೇನಾದರೂ ಆಗಿ ಡೇಟಾ ಕೂಡ ಎಲ್ಲ ಇಟ್ ಈಸ್ ಡಿಪೆಂಡೆಂಟ್ ಆನ್ ಫೋರ್ ಫ್ಯಾಕ್ಟರ್ಸ್. ಸೊ ಯಾವ್ಯಾವು ಕಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್ ಅಂತ ಹೇಳ್ತೇವೆ. ಯಾವ್ಯಾವು, ಸೆಕ್ಯುಲರ್ ಟ್ರೆಂಡ್, ಸೀಸ್ನಲ್ ವೇರಿಯೇಷನ್ಸ್, ಸೈಕ್ಲಿಕಲ್ ವೇರಿಯೇಷನ್ಸ್, ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ. So secular trend, the general tendency of the time series data to increase or to decrease or to remain constant during a long period of time is called secular trend. So secular trend ಅಂದ್ರೇನು ಅಂದರೆ ಆ ಡೇಟಾ ಹೆಚ್ಚಿಗೆ ಆಗ್ತಾ ಅಂದರೆ ಡಿಕ್ರೀಸ್ ಆಗಬಹುದಾ, ಮುಂದೆ ಇನ್ಕ್ರೀಸ್ ಆಗಬಹುದಾ ಅಥವಾ ಆ ಡೇಟು ಕಾನ್ಸ್ಟೆಂಟ್ ಆಗಿರುತ್ತಾ ಅಂತ ನಾವು ಅದನ್ನು ಟೆಂಡೆನ್ಸಿ ಅಂದರೆ ಆ ಜನರಲ್ ಟೆಂಡೆನ್ಸಿ ನಾವು ಮೆಷರ್ ಮಾಡ್ತೇವೆ. ಅಂದರೆ ಆ ಡೇಟಾನ ನಾವು ಪ್ರೆಡಿಕ್ಟ್ ಮಾಡ್ತೇವೆ, ಅದು ಹೆಂಗೆ ಇನ್ಕ್ರೀಸ್ ಆಗ್ಬೋದಾ, ಮುಂದೆ ಡಿಕ್ರೀಸ್ ಆಗ್ಬೋದು ಅಥವಾ ಕಾನ್ಸ್ಟೆಂಟ್ ಉಳಿಬೋದಾ ಅನ್ನೋದು. ಸೊ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ಗೆ ನಾವು ಅದರ ಟೆಂಡೆನ್ಸಿಗೆ ಏನಂತ ಹೇಳ್ತೇವೆ, ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳ್ತೇವೆ. ದ ಲಾಂಗ್ ಟರ್ಮ್ ಆರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ ಟ್ರೆಂಡ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಡೇಟಾ. ಸೊ ಅದು ಹೆಂಗಿರುತ್ತೆ, ಲಾಂಗ್ ಟರ್ಮ್ ಅಂತಂದರೆ ಅಥವಾ ಲಾಂಗ್ ಪೀರಿಯಡ್ ಅಂದರೆ ಅದು ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇವಾಗ ಹೆಂಗೆ ಹೇಳ್ಬೋದು, ಇವಾಗ ಯಾವ ಥರ, ಇವಾಗ ವೆಜಿಟೇಬಲ್ಸ್ದು ಪ್ರೈಸಸ್ ನೋಡಿ, ಇವಾಗ ಒಂದೊಂದ್ಸಲ ಸಡನ್ನಾಗಿ ಏರಿಕೆ ಆಗುತ್ತೆ, ಒಂದೊಂದ್ಸಲ ಸಡನ್ನಾಗಿ ಇಳಿಕೆ ಆಗುತ್ತೆ. ಅದೇ ಥರ ಹೆಂಗೆ ಗೋಲ್ಡ್ ರೇಟು ನೋಡ್ಬೋದು, ಅದು ಒಂದು ಸ್ವಲ್ಪ ಪೀರಿಯಡ್, ಎಲ್ಲದಕ್ಕೂ ಬೇರೆ ಬೇರೆ ಪೀರಿಯಡ್ ಇರುತ್ತಲ್ವಾ. ಇವಾಗ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ನು ಅದೆಲ್ಲ ಏನಿರುತ್ತೆ
ಅದರದ್ದೆಲ್ಲ ವ್ಯಾಲ್ಯೂ. ಸೊ ಅದು ವೇರಿಯೇಷನ್ ಅಂದರೆ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಈಗ ವೆಜಿಟೇಬಲ್ಸ್ದು ಏನಿರುತ್ತೆ ಇಷ್ಟು, ಇವಾಗ 1 ವೀಕ್ ಅಂತ ಇಟ್ಕೊಳ್ಳಿ, 1 ವೀಕ್ ಈ ರೇಟು, ಇನ್ನೊಂದು ವೀಕ್ ಈ ರೇಟ್ ಅಂತ ಇಟ್ಕೋಬೋದು. ಅದೇ ಗೋಲ್ಡ್ ರೇಟ್ ಏನಿರುತ್ತೆ ಈ ಮಂತ್ ಹಿಂಗಿತ್ತು, ಈ ಮಂತ್ ಈ ಥರ. ಅದೇ ಯಾವುದು ಮತ್ತು ಅಗ್ರಿಕಲ್ಚರಲ್ ಇದ್ರದ್ದು ಅಂದರೆ ವೀಟು ಜಾವರದ್ದೆಲ್ಲ ಈ ಇಯರ್ ಹಿಂಗಿತ್ತು, ನೆಕ್ಸ್ಟ್ ಇಯರ್ ಹಿಂಗೆ, ಪ್ರೀವಿಯಸ್ ಇಯರ್ ಹಿಂಗಿತ್ತು. ಸೊ ಏನಾಗುತ್ತೆ, ಆ ಟೈಮ್ ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಟೈಮ್ ಫಿಕ್ಸ್ ಇರೋದಿಲ್ಲ. In one case, even few hours may be considered as long period, and in another case, several years may be considered as long period. So it all depends on nature of the data. ಅಂದರೆ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಒಂದೊಂದ್ಸಲ ಬರೀ 1-2 ತಾಸಿಗೆನೆ ಅದನ್ನೇ ಲಾಂಗ್ ಪೀರಿಯಡ್ ಅಂತ ಹೇಳ್ಬೋದು. ಅದೇ ಒಂದೊಂದು ಕೇಸಲ್ಲಿ ಹೆಂಗಾಗುತ್ತೆ, ತುಂಬ ವರ್ಷಗಳ ಕೂಡಿದ್ರೆ ಅದನ್ನ ನಾವು ಲಾಂಗ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಡೇಟಾ. It should be clearly understood that trend is the general smooth long term average tendency. ಸೊ ಇದೇನಿದು ಟ್ರೆಂಡ್ ಅಂದರೆ ಇವಾಗ ನಾವು ಹೇಳ್ತೀವಲ್ಲ, ಇವಾಗ ಹಿಂಗೆ ಟ್ರೆಂಡ್ ಇದೆ, ಅವಾಗ ಹಂಗೆ ಟ್ರೆಂಡ್ ಇತ್ತು ಅಂತ. ಅಂದರೆ ಅದೇನು ಟೆಂಡೆನ್ಸಿ ಹೆಂಗಿರುತ್ತೆ ಡೇಟಾ ಅನ್ನೋದು. ಸೊ ಇಟ್ಸ್ ಅ ಸ್ಮೂತ್ ಲಾಂಗ್ ಟರ್ಮ್ ಎವ್ರೇಜ್ ಟೆಂಡೆನ್ಸಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೋಲ್ಡ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಈಸ್ ಆ್ಯನ್ ಅಪ್ವರ್ಡ್ ಟ್ರೆಂಡ್. ಸೊ ನೀವು ಗೋಲ್ಡ್ ರೇಟ್ ನೋಡ್ತಿರ್ಬೋದಲ್ಲ, ಅದು ಪಾಸ್ಟ್ ಇಯರ್ಸ್ ಅಂದರೆ ತುಂಬ ವರ್ಷಗಳಿಂದ ಏರಿಕೆ ಆಗ್ತಾನೆ ಬರ್ತಿದೆ, ಇಳಿಕೆ ಆಗಿಲ್ಲ ಅಲ್ವಾ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಅಪ್ವರ್ಡ್ ಟ್ರೆಂಡ್ ಅಂತ ಹೇಳ್ತೇವೆ. ಅದೇ ಡಿಕ್ರೀಸ್ ಇನ್ ದ ಡೆತ್ ರೇಟ್ಸ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಈಸ್ ಅ ಡೌನ್ವರ್ಡ್ ಟ್ರೆಂಡ್. ಸೊ ಇವಾಗ ಹೆಂಗೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಎಲ್ಲ ಇಂಪ್ರೂವ್ ಆಗ್ತಿದೆಯಲ್ಲ, ಸೊ ಡೆತ್ ರೇಟ್ ಬರ್ತಿದೆ, ಕಮ್ಮಿ ಆಗ್ತಾ ಬರ್ತಿದೆ. ಮೊದಲೆಲ್ಲ ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇರ್ತಿದ್ದಿಲ್ಲ. ಸೊ ಅವಾಗ ಡೆತ್ ರೇಟ್ ಜಾಸ್ತಿ ಇತ್ತು, ಅಂದರೆ ಈಸಿಲಿ ಅಂದರೆ ಏನು ಟ್ರೀಟ್ಮೆಂಟ್ ಸಿಗಲಾದ್ರೆ ಸತ್ತೋಗ್ತಿದ್ರು. ಬಟ್ ಬರ್ತಾ ಏನಾಯಿತು, ಮೆಡಿಕಲ್ ಫೀಲ್ಡಲ್ಲಿ ಕೂಡ ಎವಲ್ಯೂಷನ್ ಆದಾಗೆ ಡೆತ್ ರೇಟ್ ಏನಾಯಿತು, ಕಡಿಮೆ ಆಯಿತು ಅಂತ. ಸೊ ಇದನ್ನು ನಾವೇನು ಹೇಳ್ತೇವೆ, ಡಿಕ್ರೀಸ್ ಇನ್ ಡೆತ್ ರೇಟು ಡೌನ್ವರ್ಡ್ ಟ್ರೆಂಡ್ ಇದೆಯಲ್ಲ ಫ್ರಮ್ ದ ಮೆನಿ ಇಯರ್ಸ್, ಇದು ಡೌನ್ವರ್ಡ್ ಟ್ರೆಂಡ್. ಆದರೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಅದಕ್ಕೆ ನಾವು ಅಪ್ವರ್ಡ್ ಟ್ರೆಂಡ್ ಅಂತ ಹೇಳ್ಬೋದು. Seasonal variations. The regular, periodic and short-term variation in a time series is called seasonal variation. ಅಂದರೆ ಇದು ರೆಗ್ಯುಲರ್ ಇರುತ್ತೆ ಆ್ಯಂಡ್ ಪಿರಿಯಾಡಿಕ್. ಅಂದರೆ ಅದರಿಂದ ರೆಗ್ಯುಲರ್ ಅಂದ್ರೇನು, ಇವಾಗ ಬಿಟ್ಟು ಅವಾಗ ಬರೋದು ಹಾಗಿರಲ್ಲ. ರೆಗ್ಯುಲರ್ ಇಷ್ಟು ಟೈಮಲ್ಲಿ ಅದು ಬರುತ್ತೆ ಅಂತ. ಪಿರಿಯಾಡಿಕ್ ಅಂದ್ರೇನು, ಇಷ್ಟು ಪೀರಿಯಡ್ಸಿಗೊಮ್ಮೆ ಅದು ಬರುತ್ತೆ ಅಂತ. ಆ್ಯಂಡ್ ಶಾರ್ಟ್ ಟರ್ಮ್, ದೀಸ್ ಆರ್ ಶಾರ್ಟ್ ಟರ್ಮ್ ಅಂತ ಹೇಳ್ತೇವೆ. ವೇರಿಯೇಷನ್ ಇನ್ ಅ ಟೈಮ್ ಸೀರೀಸ್ ಈಸ್ ಕಾಲ್ಡ್ ಸೀಸನಲ್ ವೇರಿಯೇಷನ್. ಜನರಲಿ the period of seasonal variation would be within 1 year. So short term variation ಅಂದರೆ it is usually within 1 year ಅಂತ ಹೇಳ್ತೇವೆ. seasonal variation is predictable. So we can predict it, ಅಂದರೆ ಇವಾಗ ಬರಬಹುದು ಅಂತ ನಾವು ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು, ಊಹಿಸ್ಕೋಬಹುದು. ದ ಫ್ಯಾಕ್ಟರ್ಸ್ ಕಾಸಿಂಗ್ ಸೀಸ್ನಲ್ ವೇರಿಯೇಷನ್ಸ್ ಆರ್, ಅಂದರೆ ಸೀಸ್ನಲ್ ವೇರಿಯೇಷನ್ ಯಾವ ಕಾಸ್ ಮಾಡುತ್ತೆ ಅಂದಾಗ ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್. ಸೊ ಈಗ ನೀವು ಸೀಸನ್ ಅಂದರೆ ಹೆಂಗೆ ತಿಳ್ಕೊಳ್ಳಿ, ಇವಾಗ ರೇನಿ ಸೀಸನ್, ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ಸ್ಪ್ರಿಂಗ್ ಸೀಸನ್, ಈ ಥರ. ಸೊ ಯಾವ್ಯಾವ ಸೀಸ್ನಲ್ ವೇರಿಯೇಷನ್ನ ಕಾಸ್ ಮಾಡುತ್ತೆ, ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್. ಸೊ ಇವಾಗ ಕ್ಲೈಮೇಟ್ ಮತ್ತು ವೆದರ್ ಕಂಡೀಷನ್ಸಿಂದ ಕೂಡ ಸೀಸನ್ಸ್ ಚೇಂಜ್ ಆಗ್ತಾ ಹೋಗ್ತವೆ. ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ ಪೀಪಲ್. ದ ರಿಸಲ್ಟ್ ಆಫ್ ನ್ಯಾಚುರಲ್ ಫೋರ್ಸಸ್ ಕಾಸಸ್ ಸೀಸ್ನಲ್ ವೇರಿಯೇಷನ್. ಮತ್ತು ನ್ಯಾಚುರಲ್ ಫೋರ್ಸಸ್ ಅಂದರೆ ಇವಾಗ ಅರ್ತ್ಕ್ವೇಕ್ ಆಗಿರ್ಬೋದು, ಸುನಾಮಿ, ಸೊ ಅದೆಲ್ಲ ಕೂಡ ಸೀಸ್ನಲ್ ವೇರಿಯೇಷನ್ನ ಕಾಸ್ ಮಾಡುತ್ತೆ. ಸೊ ಈಗ ಎಕ್ಸಾಂಪಲ್ಸ್ ಅಂದರೆ ಅಂಬ್ರೆಲಾಸ್ ಆರ್ ಸೋಲ್ಡ್ ಮೋರ್ ಇನ್ ರೇನಿ ಸೀಸನ್. ಸೊ ರೇನಿ ಸೀಸನ್ನಲ್ಲಿ ಅಂಬ್ರೆಲಾ ಏನಾಗುತ್ತೆ, ತುಂಬ ಜಾಸ್ತಿ ಮಾರ್ತಾರೆ. ಮತ್ತು ಇನ್ ವಿಂಟರ್ ಸೀಸನ್ ಸೇಲ್ ಆಫ್ ವುಲನ್ ಕ್ಲಾತ್ಸ್ ವಿಲ್ ಇನ್ಕ್ರೀಸ್. ಇನ್ ಸಮ್ಮರ್ ಸೀಸನ್ ದ ಸೇಲ್ ಆಫ್ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಕ್ಸೆಟ್ರಾ ವಿಲ್ ಇನ್ಕ್ರೀಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸೀಸನ್. ಅಂದರೆ ಇವಾಗ ಇಲ್ಲಿ ಯಾವ್ಯಾವ ಥರ ನೋಡಿ, ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತಲ್ವ. ಅಂದರೆ ಅಂಬ್ರೆಲಾಸ್ ಏನು ರೇನಿ ಸೀಸನಲ್ಲಿ ಜಾಸ್ತಿ ಸೋಲ್ಡ್ ಆಗುತ್ತೆ. ಅದೇ ಥರ ಇವಾಗ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ನಾವು ತಿಂತೀವಿ. ಅಂದರೆ ಏನಿದು ಟ್ರೆಡಿಷನ್, ಅಂದರೆ ಹ್ಯಾಬಿಟ್ಸ್ ಆಫ್ ದ ಪೀಪಲ್ ಮೇಲೆ ಡಿಪೆಂಡ್ ಇದು. ಅಂದರೆ ನಾವು ಇವಾಗ ಯೂಶ್ವಲಿ ವಿಂಟರ್ ಸೀಸನಲ್ಲಿ ಯಾರು ಐಸ್ ಕ್ರೀಮ್ ಎಲ್ಲ ತಿನ್ನೋದಿಲ್ಲ. ಸೊ ಸಮ್ಮರ್ ಸೀಸನಲ್ಲಿ ತಿಂತಾರಲ್ವ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಕಸ್ಟಮ್ಸ್ ಆಫ್ ದ ಪೀಪಲ್ ಅಂತ ಹೇಳ್ತೇವೆ. ಸೊ ಮ್ಯಾನ್ ಮೇಡ್ ಕನ್ವೆನ್ಷನ್ಸ್ ಆರ್ ದ ಕಸ್ಟಮ್ಸ್, ಹ್ಯಾಬಿಟ್ಸ್, ಫ್ಯಾಕ್ಷನ್ ಎಕ್ಸೆಟ್ರಾ. ಸೊ ಮ್ಯಾನ್ ಮೇಡ್ ಕನ್ವೆನ್ಷನ್ಸ್ ಅಂದರೆ ಏನು, ನಮ್ಮ ಪದ್ಧತಿಗಳು ಮತ್ತು ನಮ್ಮ ಹ್ಯಾಬಿಟ್ಸು ಮತ್ತು ನಮ್ಮ ಫ್ಯಾಷನ್ನು. ಸೊ ಅದೆಲ್ಲ ಕೂಡ ಮ್ಯಾನ್ ಮೇಡ್ ಕನ್ವೆನ್ಷನ್ಸಲ್ಲಿ ಬರುತ್ತೆ.
Examples: there is the custom of wearing new clothes, preparing sweets, and buying crackers for Deepavali, Dasara, Christmas, etc. At that time, there is more demand for cloth, sweets, and crackers. ಸೊ ಇವೆಲ್ಲ ಏನು ಮ್ಯಾನ್ ಮೇಡ್ ಕನ್ವೆನ್ಷನ್ಸ್. ಅಂದರೆ ಇವಾಗ ಹಬ್ಬದ ಟೈಮಲ್ಲಿ ಏನಿರುತ್ತೆ, ಯೂಶ್ವಲಿ ಪಟಾಕಿಗಳಿಗೆ ಮತ್ತು ಬಟ್ಟೆಗಳಿಗೆಲ್ಲ ತುಂಬ ರೇಟ್ ಇರುತ್ತಲ್ಲ, ಸೊ ಆ ಥರ. ಮತ್ತು ಸ್ವೀಟ್ಸ್ಗೂ ಕೂಡ ಅವಾಗ ತುಂಬ ರೇಟ್ ಇರುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬೈ ಬುಕ್ಸ್ ಆ್ಯಂಡ್ ಸ್ಟೇಷನರಿ ಇನ್ ದ ಫಸ್ಟ್ ಫ್ಯೂ ಮಂತ್ಸ್ ಆಫ್ ದ ರಿಓಪನಿಂಗ್ ಆಫ್ ಕಾಲೇಜಸ್. ಸೊ ಯೂಶ್ವಲಿ ಬುಕ್ಸ್ ಎಲ್ಲ ಯಾವಾಗ ನಾವು ತಗೊಳ್ತೇವೆ, ಸ್ಕೂಲು ಅಥವಾ ಕಾಲೇಜು ರಿಓಪನಿಂಗ್ ಏನಿರುತ್ತಲ್ಲ ಆವಾಗ ಬುಕ್ಸನ್ನು ತಗೊಳ್ತೇವೆ. ಸೊ ಆ ಥರ. ಸೀಸ್ನಲ್ ಇಂಡೈಸಸ್ ಆರ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ಸೀಸ್ನಲ್ ವೇರಿಯೇಷನ್. ನೆಕ್ಸ್ಟು ಸೈಕ್ಲಿಕಲ್ ವೇರಿಯೇಷನ್ಸ್ ಆರ್ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಎಕನಾಮಿಕ್ ಆ್ಯಂಡ್ ಬಿಸ್ನೆಸ್ ಟೈಮ್ ಸೀರೀಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದ ವೇವ್, ಲೈಕ್ ಚೇಂಜಸ್ ಆಫ್ ಪ್ರಾಸ್ಪೆರಿಟಿ ಆ್ಯಂಡ್ ಡಿಪ್ರೆಷನ್. ಸೊ ಯೂಶ್ವಲಿ ನಾವು ಇವಾಗ ಟೈಮ್ ಸೀರೀಸು ಚೇಂಜ್ ಆಗ್ತಿರುತ್ತಲ್ವ, ಅದನ್ನ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತಾರೆ ಅಂದರೆ ಇನ್ ದ ಫಾರ್ಮ್ ಆಫ್ ವೇವ್ ರಿಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಪ್ರಾಸ್ಪೆರಿಟಿ, ಡಿಪ್ರೆಷನ್ ಅಂತ. ಪ್ರಾಸ್ಪೆರಿಟಿ ಅಂದರೆ ಇವಾಗ ಬಿಸ್ನೆಸ್ಸಲ್ಲಿ ಅವ್ರಿಗೆ ತುಂಬ ಪ್ರಾಫಿಟ್ ಆಯಿತು ಅಂದರೆ ಅದಕ್ಕೆ ಪ್ರಾಸ್ಪೆರಿಟಿ ಅಂತ ಹೇಳ್ತೀವಿ. ಅದೇ ಲಾಸ್ ಆಯಿತು ಅಂತ ಅಂದರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಹಾಗೆ ದೇರ್ ಈಸ್ ಪಿರಿಯಾಡಿಕ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್. ಅಂದರೆ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಕೂಡ ಇರುತ್ತೆ ಇದರಲ್ಲಿ. ದಿಸ್ ಮೂಮೆಂಟ್ ಈಸ್ ನೋನ್ ಆ್ಯಸ್ ಸೈಕ್ಲಿಕಲ್ ವೇರಿಯೇಷನ್ ಆರ್ ಆಸಿಲೇಟರಿ ವೇರಿಯೇಷನ್. ಸೊ ಇದಕ್ಕೇನಂತ ಹೇಳ್ತೇವೆ ನಾವು, ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಅಂದರೆ ಇವಾಗ ಹೆಚ್ಚಿಗೆ ಪ್ರಾಫಿಟ್ ಇರುತ್ತೆ, ಆಮೇಲೆ ಬರ್ತಾ ಕಡಿಮೆ ಆಗುತ್ತೆ, ಆಮೇಲೆ ಲಾಸಲ್ಲಿ ಹೋಗ್ತಾರೆ, ಆಮೇಲೆ ಮತ್ತೆ ರಿಕವರ್ ಆಗ್ತಾರೆ, ಈ ಥರ ಎಲ್ಲ ಇದೆ. ಸೊ ಸೈಕ್ಲಿಕಲ್ ವೇರಿಯೇಷನ್ ಈಸ್ ಆನ್ ಆಸಿಲೇಟರಿ ವೇರಿಯೇಷನ್ ವಿಚ್ ಆಕರ್ಸ್ ಇನ್ 4 stages, ನೇಮ್ಲಿ ಪ್ರಾಸ್ಪ್ಯಾರಿಟಿ, ಡಿಕ್ಲೈನ್, ಡಿಪ್ರೆಷನ್ ಆ್ಯಂಡ್ ಇಂಪ್ರೂವ್ಮೆಂಟ್. ಸೊ ಇಲ್ಲಿ 4 ಸ್ಟೇಜಸ್ಸಲ್ಲಿ ನಾವು ವೇವ್ನ ಫಾರ್ಮ್ ಮಾಡ್ಬೋದು. ಅಂದರೆ ಸೈಕ್ಲಿಕಲ್ ವೇರಿಯೇಷನ್ಸ್ ಅಂದರೆ ಸೈಕಲ್ನಲ್ಲಿ ನಾವು ಆ ವೇರಿಯೇಷನ್ಸನ್ನು ರಿಪ್ರೆಸೆಂಟ್ ಮಾಡ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ತಗೊಳ್ಳಿ. ಇವಾಗ ನ್ಯೂ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಂದರೆ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅವ್ರಿಗೆ ತುಂಬ ಪ್ರಾಸ್ಪೆರಿಟಿ, ಅಂದರೆ ಅದು ಏನಾಯಿತು, ಆ ಮಾರ್ಕೆಟಲ್ಲಿ ಅದು ಕ್ಲಿಕ್ ಆಯಿತು ಅವ್ರ ಬಿಸ್ನೆಸ್ಸು. ಸೊ ಅವಾಗ ಪೂರ ಪ್ರಾಫಿಟ್ ಆಯಿತು. ಅದನ್ನು ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, ಪ್ರಾಸ್ಪೆರಿಟಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆ್ಯಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಅವ್ರಿಗೆ ಅಷ್ಟು ಪ್ರಾಫಿಟ್ ಇರಲ್ಲ. ಅಂದರೆ ಅವರು ಪ್ರಾಫಿಟ್ ಇರಲ್ಲ, ಕಡಿಮೆ ಆಗ್ತಾ ಬರುತ್ತೆ ಪ್ರಾಫಿಟ್ಟು. ಅಂದರೆ ಪ್ರಾಫಿಟ್ಟು ಮೊದಲೇ ಹೆಂಗಿತ್ತು, ಪ್ರಾಸ್ಪೆರಿಟಿನಲ್ಲಿ ಎಷ್ಟು ಪ್ರಾಫಿಟ್ ಇತ್ತಲ್ವ, ಇವಾಗ ಆ ಪ್ರಾಫಿಟ್ಟು ಇರೋದಿಲ್ಲ. ಅಂದರೆ ಪ್ರಾಫಿಟ್ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಲಾಸ್ ಆಗಿರಲ್ಲ ಇಲ್ಲಿ, ಇವರಿಗೆ ಪ್ರಾಫಿಟ್ ಕಡಿಮೆ ಇರುತ್ತೆ. ಸೊ ಆ ಪೀರಿಯಡ್ಗೆ ಏನಂತ ಹೇಳ್ತೇವೆ, ಡಿಕ್ಲೈನ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ನೋ ಪ್ರಾಫಿಟ್ ನೋ ಗೇನ್ ನೋ ಲಾಸ್ ಅಂತಾರಲ್ಲ, ಆ ಥರ ಸ್ಟೇಜು ಡಿಕ್ಲೈನ್ನಲ್ಲಿ ಕರ್ವ್ ಟಚ್ ಆದಾಗ. ಅದೇ ಥರ ಡಿಪ್ರೆಷನ್ ಅಂತ ಅಂದ್ರೇನು ಪ್ರಾಫಿಟ್ಟೇ ಇರಲ್ಲ, ಬಟ್ ಇಲ್ಲಿ ಲಾಸ್ ಆಗ್ತಿರುತ್ತೆ. ಅಂದರೆ ಅವರು ಇವಾಗ ಬಿಲೋ ಕರ್ವ್ ಬಂದುಬಿಟ್ಟಿದ್ದಾರೆ. ಸೊ ಬಿಲೋ ಕರ್ವ್ ಅಂದ್ರೇನು, ಇವಾಗ ಅವ್ರಿಗೆ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಲಾಸ್ ತುಂಬಾ ಆಗ್ತಾ ಇದೆ. ಅದೇ ಥರ ಇವಾಗ ಬಿಲೋ ಕರ್ವ್ನಲ್ಲೇ ಕರ್ವ್ ಏನಾಗಿದೆ, ಸ್ವಲ್ಪ ರೈಸ್ ಆಗಿದೆ, ಅಂದರೆ ಪಾಸಿಟಿವ್ ಕಡೆ ಬಂದಿದೆ. ಅಂದ್ರೇನು ಇಂಪ್ರೂವ್ಮೆಂಟ್. ಅಂದರೆ ಇವಾಗ ಪೂರ ಲಾಸಲ್ಲಿ ಹೋಗಿದ್ರು, ಬಟ್ ದೇ ಆರ್ ರಿಕವರಿಂಗ್ ಫ್ರಮ್ ದಟ್ ಎಫೆಕ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಇಂಪ್ರೂವ್ಮೆಂಟ್ ಆರ್ ರಿಕವರಿ. ಸೊ 4 ಸ್ಟೇಜಸ್ಸು: ಪ್ರಾಸ್ಪೆರಿಟಿ, ಡಿಕ್ಲೈನು, ಡಿಪ್ರೆಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೇವೆ. ಒನ್ ಸೈಕಲ್ ಕನ್ಸಿಸ್ಟಿಂಗ್ ಆಫ್ 4 stages ಆಕರ್ಸ್ ಇನ್ ದ ಪೀರಿಯಡ್ ಆಫ್ 5 years. ಸೊ ಈ ಪೂರ ನಾವು ಒಂದು ವೇವ್ ಯಾವಾಗೆಲ್ಲ ಆಗ್ತಿರುತ್ತೆ, ಒಂದು ಫ್ಯೂ ಇಯರ್ಸ್ ಪೀರಿಯಡ್ ಅಂತ ಇರುತ್ತೆ. ಸೊ ಅದು, ಸೊ ಆ ಪೀರಿಯಡ್ ಏನಂತ ಹೇಳ್ತೇವೆ, ಯೂಶ್ವಲಿ ಇಟ್ ಈಸ್ ನಾಟ್ ಪೀರಿಯಡ್ ಡೆಫಿನೆಟ್ ಆಗಿ ಇರಲ್ಲ. ಸೊ ದ ಪೀರಿಯಡ್ ಈಸ್ 3 to 10 years ತನಕ ಇರ್ಬೋದು ಆ ಪೀರಿಯಡ್. The study of cyclical variation is helpful to businessmen, economists for framing suitable policies and stabilizing the level of business as statistics. ಸೊ ಈ ಕರ್ವ್ ಇಂದ ಏನಾಗುತ್ತೆ, ಬಿಸ್ನೆಸ್ಮೆನ್ನಿಗೆ ಮತ್ತು ಎಕನಾಮಿಸ್ಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಟು ಫಾರ್ಮ್ ಸಮ್ ಪಾಲಿಸೀಸ್ ಅಂತ ಹೇಳ್ಬೋದು. ದೆನ್ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಆರ್ ರ್ಯಾಂಡಮ್ ಆರ್ ಇರಾಟಿಕ್ ವೇರಿಯೇಷನ್ ಅಂತ ಹೇಳ್ಬೋದು. ಸೊ ಇದು ಇರ್ರೆಗ್ಯುಲರ್ ಅಂತಂದರೆ ನಿಮಗೆ ನೇಮಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಅಲ್ಲೇನೂ ಕೂಡ ಸೀಸನ್ ಅಂದರೆ ಸೀಸನ್ ತಕ್ಕನಂಗೆ ಬರುತ್ತೆ ಅಂತ, ಅಥವಾ ಸೈಕ್ಲಿಕಲ್ ಅಂದರೆ ಇನ್ ದ ಫಾರ್ಮ್ ಆಫ್ ಸೈಕಲ್ಸ್ ಆ ವೇರಿಯೇಷನ್ಸ್ ಇರುತ್ತೆ. ಇವಾಗ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂದರೆ ಇಲ್ಲಿ ರೀಸನ್ನೇ ಇರೋದಿಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಈ ವೇರಿಯೇಷನ್ಸ್ ಆಗ್ತಿರುತ್ತೆ ಅಂತ ಏನೂ ಇಲ್ಲ. ಸೊ ಇಟ್ ಈಸ್ ಇರ್ರೆಗ್ಯುಲರ್ ಅಂತ ಹೇಳ್ಬೋದು, ರ್ಯಾಂಡಮ್ ಆಗಿ. ಇಟ್ ಈಸ್ ದ ಇರ್ರೆಗ್ಯುಲರ್ ಮೂಮೆಂಟ್ಸ್ ಆಫ್ ದ ಡೇಟಾ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ಏನಾಗುತ್ತೆ, ಡೇಟಾ ಏನು ಇರ್ರೆಗ್ಯುಲರ್ ಆಗಿ ಮೂವ್ಮೆಂಟ್ ಆಗಿರುತ್ತೆ.
ಅಂದರೆ ಪರ್ಟಿಕ್ಯುಲರ್ ಪೀರಿಯಡ್ಸ್ ಆಫ್ ಟೈಮಲ್ಲಿ ಡೇಟಾ ಚೇಂಜ್ ಆಗ್ತಿರಲ್ಲ. ದೀಸ್ ವೇರಿಯೇಷನ್ಸ್ ಆರ್ ನಾಟ್ ರೆಗ್ಯುಲರ್. ಸೊ ಈ ವೇರಿಯೇಷನ್ಸ್ ಇನ್ನು ರೆಗ್ಯುಲರ್ ಇರೋದಿಲ್ಲ. ಅಂದರೆ ಇವಾಗ 3 ಮಂತ್ಸಿಗೊಮ್ಮೆ ಆಗುತ್ತೆ, 4 ಮಂತ್ಸಿಗೊಮ್ಮೆ ಆಗುತ್ತೆ, ಈ ಥರ ಏನೂ ಇರಲ್ಲ, ಯಾವಾಗ ಬೇಕಾದಾಗ ಆಗ್ಬೋದು. ದೀಸ್ ಆರ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ದೀಸ್ ಆರ್ ಕಾಸ್ಡ್ ಬೈ ವಾರ್, ಫ್ಲಡ್ಸ್, strikes, lockouts, earthquakes, etc. These movements are very irregular and unpredictable. ಸೊ ಈ ವೇರಿಯೇಷನ್ಸ್ ಯಾವ್ಯಾವುದರಿಂದ ಆಗ್ಬೋದು, ಫ್ಲಡ್ ಬಂದಾಗ ಅಥವಾ ವಾರ್ ಆಯಿತು ಅಥವಾ ಸ್ಟ್ರೈಕು ಮತ್ತು ಅರ್ತ್ಕ್ವೇಕು ಹೀಗೆಲ್ಲ ಆದಾಗ ವೇರಿಯೇಷನ್ಸ್ ಏನಾಗುತ್ತೆ ಅದಕ್ಕೆಲ್ಲ ನಾವೇನು ಅಂತ ಹೇಳ್ತೇವೆ, ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಮತ್ತು ಇದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅಂದರೆ ಯಾವಾಗ ಅರ್ತ್ಕ್ವೇಕ್ ಆಗುತ್ತೆ ಅಂತ ನಾವು ಯೂಶ್ವಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಏನು ಅನ್ನಿಸುತ್ತೆ, ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಇರ್ರೆಗ್ಯುಲರ್ ವೇರಿಯೇಷನ್ಸ್. ಸೊ ಈಗ ಎಕ್ಸಾಂಪಲ್ ಅಂದರೆ ಸಡನ್ ಇನ್ಕ್ರೀಸ್ ಇನ್ ಡೆತ್ ರೇಟ್ ಆಫ್ ಅ ಲೊಕ್ಯಾಲಿಟಿ ಡ್ಯೂ ಟು ಅರ್ತ್ಕ್ವೇಕ್, ಸುನಾಮಿ ಎಕ್ಸೆಟ್ರಾ. ಸೊ ಅರ್ತ್ಕ್ವೇಕ್ ಬಂದಿರೋದ್ರಿಂದ ಅಥವಾ ಸುನಾಮಿ ಬಂದಿರೋದ್ರಿಂದ ತುಂಬ ಜನ ಸಾಯ್ತಾರೆ. ಸೊ ಆಗ ಡೆತ್ ರೇಟ್ ಏನಾಗುತ್ತೆ, ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಿತ್ತಾ, ಇಲ್ಲ ಅಲ್ವಾ. ಸೊ ಅದನ್ನ ನಾವೇನು ಹೇಳ್ತೇವೆ, ಇರ್ರೆಗ್ಯುಲರ್ ವೇರಿಯೇಷನ್ ಅಂತ. ಮತ್ತು ಸಡನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ವೆಜಿಟೇಬಲ್ಸ್ ಡ್ಯೂ ಟು ಬಂದ್ ಕಾಲ್ ಗಿವನ್ ಬೈ ಅನ್ ಆರ್ಗನೈಸೇಷನ್. ಸೊ ಬಂದ್ ಕೊಟ್ಟಿರೋದ್ರಿಂದ ಇವಾಗ ಸಡನ್ನಾಗಿ ವೆಜಿಟೇಬಲ್ ಪ್ರೈಸ್ ಇನ್ಕ್ರೀಸ್ ಆಯಿತು. ಸೊ ಅದಕ್ಕೂ ನಾವು ಇರ್ರೆಗ್ಯುಲರ್ ವೇರಿಯೇಷನ್